ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗಿಲ್ಲಿ ಸೌಂದರ್ಯ ಲಹರಿಯ ಶ್ಲೋಕ ಹಾಗೂ ಅರ್ಥಗಳನ್ನು ಹೇಳ್ತಾ ಇದ್ದೀನಿ. ಶ್ಲೋಕ ಸಂಖ್ಯೆ 1 ಮತ್ತು 2. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿಃ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಃ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಶುಭ್ಯೈನಂ ಭಜತಿ ಭಸಿತೋ ಧೂಲನ ವಿಧಿಂ. ಮಂಗಳಕರನಾದ ಪರಶಿವನು ಶಕ್ತಿಯೊಡನೆ ಒಡಗೂಡಿದರೆ ಜಗತ್ತನ್ನು ಸೃಷ್ಟಿಸಬಲ್ಲನು. ಹೀಗಲ್ಲದಿದ್ದರೆ ಚಲಿಸುವುದೂ ಸಹ ಆತನಿಂದಾಗದು. ಆದ್ದರಿಂದಲೇ ತಾಯಿ ಹರಿಹರ ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟ ನಿನ್ನನ್ನು ಪುಣ್ಯಶಾಲಿಯಿಲ್ಲದವನು ಹೇಗೆ ತಾನೇ ನಮಸ್ಕರಿಸಲಾಗಲಿ ಸ್ತುತಿಸಲಾಗಲಿ ಸಮರ್ಥನಾಗುವನು? ಈ ಜಗತ್ತಿನ ಜನನಿಯಾದ ಶ್ರೀದೇವಿಯನ್ನು ಸ್ತೋತ್ರ ಮಾಡಲಿಕ್ಕೂ ಅರ್ಹತೆ ಬೇಕಲ್ಲವೇ? ಪ್ರಕೃತಿ ಸ್ವರೂಪಿಣಿಯಾದ ಆ ಭಗವತಿಯನ್ನು ನೆನೆದವನೇ ಧನ್ಯ ಮಾನ್ಯ ಎಂಬ ಭಾವ ಇಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ಚತುರ್ಮುಖ ಬ್ರಹ್ಮದೇವನು ನಿನ್ನ ಪಾದಕಮಲದಲ್ಲಿ ಜನಿಸಿದ ಒಂದು ಧೂಳಿನ ಕಣವನ್ನು ಪಡೆದು 14 ಲೋಕಗಳನ್ನು ಬೇರೆ ಬೇರೆಯಾಗಿ ಸೃಜಿಸಬಲ್ಲ. ಇದೇ ಧೂಳಿಯನ್ನು ಹೊತ್ತ ವಿಷ್ಣುವು ಅನಂತಶೇಷ ರೂಪದ 1000 ತಲೆಗಳಲ್ಲಿ ಬಲು ಪ್ರಯಾಸದಿಂದ ಧರಿಸಿದ್ದಾನೆ. ಶಿವಶಂಕರನಾದರೋ ಈ ನಿನ್ನ ಪಾದಧೂಳಿಯನ್ನು ತನ್ನ ಮೈಯಲ್ಲಿ ಭಸ್ಮದಂತೆ ಧರಿಸಿದ್ದಾನೆ. ಶ್ರೀದೇವಿಯನ್ನು ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ಪೂಜಿಸುವರು ಎಂಬ ಭಾವ. ಪ್ರಕೃತಿಯ ಸಹಕಾರವಿಲ್ಲದಿದ್ದರೆ ಪುರುಷ ಅಪೂರ್ಣನೇ ಸರಿ ಎಂಬ ಮೊದಲ ಶ್ಲೋಕದ ಭಾವವನ್ನು ಇಲ್ಲಿ ಆಚಾರ್ಯರು ವಿವರಿಸಿದ್ದಾರೆ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕನ್ ಬಾರಿಸ್ರಿ.